ನಿಮಗೆ ಕೆಟ್ಟದಾಗಲಿ, ನಿಮ್ಮ ಸಂಸಾರ ಹಾಳಾಗಬೇಕು, ನಿಮ್ಮ ಮಕ್ಕಳು ಮುಂದಕ್ಕೆ ಬರಬಾರ್ದು, ಓದೋದಲ್ಲಿ ಚೆನ್ನಾಗಿರಬಾರ್ದು, ಜೀವನದಲ್ಲಿ ಕೂಡ ಚೆನ್ನಾಗಿ ಬರಬಾರ್ದು, ಹಾಗೆ ನಿಮ್ಮ ಸಂಸಾರದಲ್ಲಿ ಕೂಡ ನೆಮ್ಮದಿಯಾಗಿರಬಾರ್ದು ಅಂತ ಎಷ್ಟೇ ಕೆಟ್ಟದ್ದು ಬಯಸಿದ್ರು ಕೂಡ ಈ ಒಂದು ದೇವಸ್ಥಾನದಲ್ಲಿ ಈ ದೀಪ ಹಚ್ಚೋದ್ರಿಂದ ಖಂಡಿತ ಅದರಿಂದ ನಮ್ಮ ಪರಿಹಾರನ ಮಾಡ್ಕೋಬೋದು. ಹಾಗೆ ನನಗೆ ತಿಳಿದಿರೋದು ಹಾಗೆ ಮತ್ತು ನಾನು ತಿಳ್ಕೊಂಡಿರೋ ಪ್ರಕಾರ ನಿಮಗೆ ಇವತ್ತು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಪೂರ್ತಿಯಾಗಿ ವಿಡಿಯೋ ನೋಡ್ತೀರಾ ಅಂತ ಭಾವಿಸ್ತಾ ಇವತ್ತು ವಿಡಿಯೋನ ಶುರು ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ತೂಜಾ ಬ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಈ ದೇವಸ್ಥಾನದಲ್ಲಿರೋರು ಏನಪ್ಪ ಅಂತಂದರೆ, ಈ ಕೆಟ್ಟ ಕೆಲಸ ಮಾಡೋರಿಗೆ, ಕೆಟ್ಟ ದೃಷ್ಟಿ ಹಾಕೋರಿಗೆ, ಈ ಮನಸ್ಸಿಂದ ಕೆಟ್ಟದ್ದು ಬಯಸೋರಿಗೆ, ಇಂಥವ್ರಿಗೆ ಶಿಕ್ಷೆ ಕೊಡೋಕ್ಕೆ ಅಂತಲೇ ಇವರು ಕೂತ್ಕೊಂಡಿರುವಂಥದ್ದು. ಅದೇ ಶನೇಶ್ವರ ದೇವರು. ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ನಿಮಗೆ ಹೇಳಿದ್ದೀನಿ, ನಿಮ್ಮ ಕಷ್ಟಗಳಿಗೆ ಇಂತಿಂಥ ಪರಿಹಾರ ಮಾಡ್ಕೋಬೋದು ಅಂತ. ಅದರಲ್ಲಿ ಇದು ಒಂದು ಕೂಡ ಈ ರೀತಿ ಕೂಡ ನಾವು ಪರಿಹಾರ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಏನಂದರೆ ನಾನು ಕೂಡ ಅಷ್ಟೇ ಎಲ್ಲವನ್ನು ಮಾಡ್ತಾನೆ ಬರ್ತಾ ಇದ್ದೀನಿ, ಆದ್ರೂ ಕೆಲವೊಂದರಲ್ಲಿ ತೊಂದರೆ ಆಗ್ತಾನೆ ಇದೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಎಲ್ಲವೂ ಮಾಡ್ತಾ ಇದ್ದೀನಿ, ಯಾವುದೂ ಬಿಡ್ತಾ ಇಲ್ಲ. ಯಾಕಂದರೆ ಒಂದು ಹಣ್ಣಿಗೆ ಒಂದೇ ಕಲ್ಲು ಹೊಡೆದು ಕೂತ್ಕೊಳ್ಳೋದಕ್ಕಿಂತ ಒಂದು 10 ಕಲ್ಲು ಹೊಡೆದಲ್ಲಿ ಆ 10 ಕಲ್ಲಲ್ಲಿ ಒಂದು ಕಲ್ಲಾದರೂ ಆ ಹಣ್ಣಿಗೆ ಪೆಟ್ಟು ಬೀಳುತ್ತೆ, ಹಣ್ಣು ಕೈಗೆ ಬಂದು ನಮಗೆ ಸೇರುತ್ತೆ. ಹಾಗೆ ಅದೇ ಇದರಲ್ಲಿ ನಾವು ಈಗ ಒಂದೇ ಮಾಡಿಕೊಂಡು ಕೈ ಕಟ್ಕೊಂಡು ಕೂರಬಾರ್ದು. ನಮಗೆ ಸಾಧ್ಯವಾದಷ್ಟು ನಮ್ಮ ಪ್ರಯತ್ನವನ್ನು ಇರಬೇಕು, ಹಾಗೆ ಭಗವಂತನ ಆಶೀರ್ವಾದ ಕೂಡ ಇರಬೇಕು. ಹಾಗಾಗಿ ಎಲ್ಲವನ್ನು ನಾವು ಇಲ್ಲಿ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇವತ್ತು ಕೂಡ ನಾನು ನೋಡಿ, ನನಗೆ ಒಂದು ಒಳ್ಳೆ ಟೈಮು ಅಂತ ನಾನು ಯಾಕೆ ಪ್ರತಿ ಸತಿ ನಿಮಗೆ ಹೇಳ್ತಾನೆ ಇರ್ತೀನಿ, ಪ್ರತಿ ವಿಡಿಯೋದಲ್ಲೇ ಹೇಳ್ತೀನಿ, ಆಗೋದಕ್ಕೆಲ್ಲ ಒಳ್ಳೇದೇ, ಏನಾಗುತ್ತೋ ಅದು ನಮ್ಮ ಜೀವನಕ್ಕೆ ಒಳ್ಳೇದೇ ಅಂತ ಹೇಳ್ತಾ ಇರ್ತೀನಿ. ಇವತ್ತು ಕೂಡ ನನಗೆ ಹಾಗೆ ಅನಿಸಿರೋದು. ಆದರೆ ನನ್ನ ಮಗನಿಗೆ ಊರಿಗೆ ಕರ್ಕೊಂಬರ್ಬೇಕಾದ್ರೆ ಬೇಜಾರು ಅನಿಸಿತ್ತು. ಯಾಕಂದರೆ ಎಕ್ಸಾಮ್ ಟೈಮು ಓದ್ಕೋಬೇಕಿತ್ತು, ಅವನು ಊರಿಗೆ ಕರ್ಕೊಂಡೋಗಿ ಕೂತ್ಕೊಂಡ್ರೆ ಎಕ್ಸಾಮಲ್ಲಿ ಏನು ಅಂತ ಚಿಂತೆಯಾಗಿತ್ತು. ಆದರೆ ಮುಂದೆ ಇಂಥ ಪರಿಹಾರಗಳನ್ನ ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾನೆ. ಅದಕ್ಕೆ ಭಗವಂತ ನನ್ನ ಮಗನಿಗೆ ಊರಿಗೆ ಕರೆಸಿದ ಅಂತ ನನಗೆ ಆ ದೀಪ ಹಚ್ಚೋ ಟೈಮಲ್ಲಿ ನನ್ನ ಮನಸ್ಸಲ್ಲಿ ಬಂದಿದ್ದು. ಏನಂದರೆ ಆಗೋದೆಲ್ಲ ಒಳ್ಳೆಯದಕ್ಕೆ. ಅವನಿಗೇನೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ ಅಥವಾ ಏನೋ ಒಂದಾಗಿದೆ, ಮುಖದ ಮೇಲೆ ಸ್ವಲ್ಪ ಲಕ್ಷಣ ಇಲ್ಲ, ಮುಖ ಎಲ್ಲ ಬಾಡಿ ಹೋಗ್ಬಿಟ್ಟಿದೆ. ಹಾಗಾಗಿ ಅವನಿಗೆ ಏನು ಅನ್ನಿಸ್ತು, ನನಗೆ ಇಲ್ಲಿ ಕರ್ಕೊಂಡು ಬಂದಮೇಲೆ ಶುಕ್ರವಾರ ನಿನ್ನೆ ಸಾಯಂಕಾಲ ಅನಿಸಿರೋದು, ಹೌದು ಇವತ್ತೊಂದು ನಾಳೆ ನೋಡೋಣ, ಶನಿವಾರ ಅಲ್ವಾ, ಹೇಗೂ ಶನೇಶ್ವರಿಗೊಂದು ದೀಪನ ಹಚ್ಬಿಟ್ಟು ಬರೋಣ, ಏನಾದರೂ ಒಂದು ಕೆಟ್ಟ ದೃಷ್ಟಿ ತಾಗಿದ್ರೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಅವನು ಅಲ್ಲಿರೋದ್ರಿಂದ ಅಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದಮೇಲೆ ಇಷ್ಟೆಲ್ಲ ಮಾಡಿದ್ಮೇಲೂ ನನಗೆ ಸಾಕಷ್ಟು ಅನುಕೂಲ ಆಗಿದೆ. ಆದರೆ ಗೊತ್ತಿಲ್ಲ, ಒಂದೊಂದು ವಿಷಯದಲ್ಲಿ ನಿಮಗೆ ಹೇಳ್ತೀನಿ, ಒಂದೊಂದು ದೇವರಿಗೆ ಒಂದೊಂದು ನಾವು ಅರ್ಪಿಸ್ತಾ ಅವ್ರ ಪೂಜೆಗಳನ್ನ ಸಲ್ಲಿಸ್ತಾ ಆ ಕರ್ಮಗಳಿಗೆ ಆ ಸೇವೆಗಳ ಮಾಡ್ಕೊಂಡು ಬಂದರೆ ಮಾತ್ರ ಅದಕ್ಕೆ ನಮಗೆ ಫಲ ಸಿಗುತ್ತೆ. ಹಾಗಾಗಿ ಇವಾಗ ನಮ್ಮ ಮಗನ ಒಂದು ರಾಶಿ ಪ್ರಕಾರ ಆಗಲಿ, ಒಂದು ಇವಾಗ ಅವನ ಮುಖ ಲಕ್ಷಣ ಪ್ರಕಾರ ಆಗಲಿ, ಈಗೇನಂದರೆ ಪೂರ್ತಿಯಾಗಿ ಮುಖ ಬಾಡಿ ಹೋಗಿದ್ರಿಂದ ಏನೋ ಒಂದು ಕೆಟ್ಟ ದೃಷ್ಟಿ ಇರ್ಬೋದು ಅಂತ ಅಂದ್ಕೊಂಡು ನಾನು ಏನು ಮಾಡ್ತಾಯಿದ್ದೀನಿ, ಇವತ್ತು ಅವನಿಗೆ ದೀಪ ಹಚ್ಚೋಕ್ಕೆ ಶನೇಶ್ವರ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ ಬೆಳಗ್ಗೆನೆ. ಈ ದೀಪ ಎಷ್ಟು ಹಚ್ಚಬೇಕು ಮತ್ತು ಯಾಕೆ ಹಚ್ಚಬೇಕಂದ್ರೆ, ಮಕ್ಕಳಿಗೆ ಕೆಟ್ಟ ದೃಷ್ಟಿ ಬಿದ್ದರೆ ಹೋಗುತ್ತೆ, ಅಥವಾ ಕೆಟ್ಟದ್ದು ಏನಾದರೂ ಮಾಡಿದ್ರೂ ಕೂಡ ಹೋಗುತ್ತೆ. ಬೇರೆ ಏನಾದರೂ ಇವ್ರು ಕೆಟ್ಟದಾಗಲಿ ಅಂತ ಅವ್ರು ಬಯಸಿರ್ತಾರಲ್ಲ, ಖಂಡಿತ ಅದರಿಂದ ಕೂಡ ಅದು ಪರಿಹಾರ ಆಗುತ್ತೆ. ಯಾಕಂದರೆ ಕೆಲವೊಂದು ಟೈಮಲ್ಲಿ ಕೆಟ್ಟವರು ಇವ್ರಿಗೆ ಕೆಟ್ಟದಾಗಲಿ ಅಂತ ಬಯಸಿದ್ರು ಕೂಡ ಅದು ಆಗುತ್ತೆ. ಯಾಕಂದರೆ ಹಾಗಿರುತ್ತೆ ಅದು ಟೈಮು. ಹಾಗಾಗಿ ಅಂಥದನ್ನು ನಾವು ಕರ್ಮಗಳನ್ನ ಕಳ್ಕೋಬೇಕು, ಅಥವಾ ನಾವೇ ಏನೋ ಒಂದು ತಪ್ಪು ಮಾಡಿರ್ತೀವಿ, ಆ ತಪ್ಪದ ಕರ್ಮನ ನಾವು ಕಳ್ಕೋಬೇಕಂದ್ರೆ ಈ ರೀತಿ ನಾವು ಈ ಮುಖಾಂತರ ದೀಪ ಹಚ್ಚೋ ಮುಖಾಂತರ ನಾವು ಅದನ್ನು ಬರಗಿ ಹರಿಸ್ಕೋಬೋದು ಅಂತ ಹೇಳಿ ನಾನು ಇವತ್ತು ಏನೇ ಆಗಿರಲಿ, ನಮ್ದು ಇವತ್ತು ತಪ್ಪಾಗಿರಲಿ, ಅಥವಾ ಬೇರೆದವ್ರ ದೃಷ್ಟಿ ಬಿದ್ದಿರಲಿ, ಅಥವಾ ಬೇರೆದವ್ರು ಏನಾದರೂ ಕೆಟ್ಟದ್ದು ಮಾಡಿರಲಿ, ಅಥವಾ ಏನೇ ಒಂದು ಆಗಿದ್ರು, ಅಥವಾ ರಾಶಿಯಲ್ಲಿ ಏನಾದರೂ ಒಂದು ಸ್ವಲ್ಪ ಅದು ಹೆಚ್ಚು ಕಮ್ಮಿ ಇದ್ದರೂ ಕೂಡ ಅದ್ರ ಎಲ್ಲರಿಂದನೂ ಇದು ಒಂದು ಮುಕ್ತಿ ಕೊಡು ಭಗವಂತ ಅಂತ ಹೇಳಿಬಿಟ್ಟು ಶನೇಶ್ವರ ಹತ್ರ ಹೋಗಿ ಇವತ್ತು ನಾವು ಭಕ್ತಿಯಿಂದ ಮಗನಿಗೆಲ್ಲ ಹೇಳ್ಕೊಟ್ಟಿದ್ದೆ. ಅದೇ ರೀತಿ ಅವನು ಕೂಡ ಮಾಡ್ತಾಯಿದ್ದಾನೆ. ನಾನು ಕೂಡ ಈ ದೀಪವನ್ನು ಯಾವಾಗ ಹಚ್ಚಿರಲಿಲ್ಲ, ತುಂಬ ಸತಿ ನನಗೆ ಹೇಳಿದ್ರು. ಯಾಕಂದರೆ ನನ್ನ ಮುಖದ ಮೇಲೆ ತುಂಬ ಬಂಗಿತ್ತು. ಬಂಕಿದ್ದಾಗ ಹೇಳಿದರು, ಆ ಬಂಗು ಹೋಗಬೇಕಂದ್ರೆ ನೀನು 9 ವಾರ 9 ದೀಪವನ್ನು ಶನೇಶ್ವರಿಗೆ ಹಚ್ಚು. ನನಗೆ ಕೂಡ ಆ ಥರ ಹೇಳಿದರು. ಆವಾಗ ನನಗೆ ಹಚ್ಚೋಕ್ಕೆ ಆಗಲಿಲ್ಲ. ನಾನು ಕೂಡ ಹಾಗೆ ಹೀಗೆ ಇದೆಲ್ಲ ಆಗೋದಲ್ಲ, ನಮಗೆ ಆರೋಗ್ಯ ಸರಿ ಇಲ್ದಾಗ ಏನೇನು ಆಗುತ್ತೆ, ಇದೆಲ್ಲ ನಂಬಲ್ಲ ಅಂತ ಅಂದ್ಕೊಂಡು ಆವಾಗ ನಾನು ಇದಕ್ಕೆ ತುಂಬ ಕೇರ್ಲೆಸ್ ಮಾಡಿ ದೀಪ ಕೂಡ ನಾನು ಅವಾಗ ಹಚ್ಚಲಿಲ್ಲ. ಇಲ್ಲಿವರೆಗೂ ಬಂಗು ಕೂಡ ಹೋಗಿರಲಿಲ್ಲ. ಕೆಲವೊಂದು ನಾನು ಮನೆ ಮದ್ದುಗಳನ್ನ ಮಾಡ್ಕೊಂಡಿದ್ದೀನಿ, ಅದು ಕೂಡ ಹೋಗ್ತಾ ಇದೆ ಈಗ. ಹಾಗೆ ಇದು ಒಂದು ನಾನು ಮಾಡಿರಲಿಲ್ಲ. ಯಾಕಂದರೆ ಇದಕ್ಕೆ ಹೆಣ್ಮಕ್ಳು ಮಾಡಬೇಕಂದ್ರೆ ತುಂಬ ಮಡಿ ಇರುತ್ತೆ. ಆ ಮಡಿಯಿಂದ ಮಾಡಿದ್ರೆ ಮಾತ್ರ ಸಾಧ್ಯ. ಇವನು ಗಂಡ್ಮಗ ಆಗಿರೋದ್ರಿಂದ ಅವನಿಗೂ ಕೂಡ
ತಲಸ್ನಾನ ಎಲ್ಲ ಮಾಡಿಸಿ ಅವನಿಗೆ ಮಡಿಯಿಂದನೇ ಕರ್ಕೊಂಡ್ಬಂದಿದ್ದೀನಿ. ಶನೇಶ್ವರ ಅಂದರೆ ಅಷ್ಟೇ, ತುಂಬ ಮಡಿಯಿಂದ ಮಾಡಬೇಕಾಗತ್ತೆ. ನಾವು ಆ ಮಡಿಯಿಂದ ಮಾಡಿದ್ರೆ ಮಾತ್ರ ದೇವರಿಗೆ ನಾವು ಮಾಡಿರೋ ಪೂಜೆಯನ್ನು ಸಲ್ಲುತ್ತೆ. ಇಷ್ಟೇ, ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಇಲ್ಲಿ ಮಾಡಬೇಕಾಗಿರೋದು. ಅದೇ ಇನ್ನೊಂದು ಏನಪ್ಪ ಅಂತಂದರೆ, ಈ ಬಂಗು ಆಗೋದಕ್ಕೆ ಶನೇಶ್ವರ ಕೆಲವೊಂದು ದೃಷ್ಟಿಗಳು ಇರುತ್ತೆ ಅಂತ ಹೇಳ್ತಾರೆ. ಅದು ನೀವು ಗೊತ್ತಿರೋರಾಗಿದ್ದರೆ ಈ ಥರ ದೀಪ ಹಚ್ಚಿ ಈ ದೀಪದ ಮುಖಾಂತರ ಕೂಡ ನೀವು ಇದನ್ನು ಪರಿಹಾರ ಮಾಡ್ಕೋಬೋದು. ಅದರದ್ದೇ ಏನಾದರೂ ನಿಮ್ಗೆ ವಿಡಿಯೋ ಬೇಕಂದರೆ ಖಂಡಿತ ನಾನು ಅದರದ್ದೊಂದು ವಿಡಿಯೋ ಮಾಡಿ ಹಾಕ್ತೀನಿ, ನೀವು ಬೇಕು ಅಂತ ಹೇಳಿದ್ರೆ. ಮತ್ತು ಇದ್ರದ್ದು ಏನಪ್ಪ ಅಂತಂದರೆ, ಫಸ್ಟು ಮಕ್ಕಳದ್ದು ಇದೊಂದು ಕ್ಲಿಯರ್ ಮಾಡಿಬಿಡೋಣ. ಮಕ್ಕಳಿಗೆ ಈ ದೃಷ್ಟಿ ಒಂದು ತೆಗಿಯೋಕ್ಕೆ ಮತ್ತು ಈ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಬಾರ್ದು, ಚೆನ್ನಾಗಿ ಅವ್ರು ಮುಂದಕ್ಕೆ ಓದ್ಕೊಂಡು ಬರಲಿ ಅಂತ ಅನ್ನೋದಕ್ಕೆ ಈ ಒಂದು ದೀಪವನ್ನು ನಾನು ಮಾಡಿಸ್ತಾ ಇದ್ದೀನಿ. ಇದಕ್ಕೆ ನಾನು ಎಳ್ಳೆಣ್ಣೆನ ಬಳಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ 9 ದೀಪವನ್ನು ತೊಗೊಂಡಿದ್ದೀನಿ. ಆ 9 ದೀಪ ಹೇಗಿರಬೇಕು ಅಂದರೆ, ಈ 9 ದೀಪನೂ ಕರಿ ಬಟ್ಟೆಯಲ್ಲಿ ಕರಿ ಎಳ್ಳು ಕಟ್ಟಿ ಕರೆ ದಾರದಲ್ಲಿ ಸುತ್ತಿ ಬತ್ತಿನ ಮಾಡಿರ್ತಾರೆ. ಅದು ಅಂಗಡಿಯಲ್ಲಿ ಕೂಡ ಸಿಗುತ್ತೆ, ಅಥವಾ ನಾವು ಮನೇಲಿ ಕೂಡ ರೆಡಿ ಮಾಡ್ಕೋಬೋದು. ಮನೆಯಲ್ಲೇ ರೆಡಿ ಮಾಡ್ಕೋಬೇಕಂದ್ರೆ ಅದಕ್ಕೆ ತುಂಬ ನಿಯಮ ನಿತ್ಯಗಳಿದೆ. ಅದಕ್ಕೆ ತುಂಬ ಇದೇ ವಾರ, ಇದೇ ದಿನ, ಇದೇ ಟೈಮ್ಗೆ ಮಾಡ್ಕೋಬೇಕು ಅನ್ನೋದಿದೆ. ಹಾಗಾಗಿ ಅದ್ರ ಪೂರ್ತಿ ನಿಮಗೆ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ, ಅದ್ರ ಬಗ್ಗೆ ತಿಳಿಸ್ತೀನಿ. ಸದ್ಯಕ್ಕೆ ನಿಮಗೆ ಈಗ ಈ ಶನಿವಾರಗಳಲ್ಲಿ ನೀವು ಈ ಒಂದು ದೀಪನ ಹಚ್ಚಬೇಕು ಅನ್ನೋರು ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ. ಯಾವ ಅಂಗಡಿಗಳಲ್ಲಿ ಸಿಗುತ್ತೆ ಅಂದರೆ, ಈ ಎಲೆ ಮತ್ತು ನಿಮಗೆ ಈ ಪೂಜೆ ವಸ್ತುಗಳೆಲ್ಲ ಸಿಗುತ್ತಲ್ಲ, ಆ ಅಂಗಡಿಗಳಲ್ಲಿ ಈ ದೀಪವನ್ನು ಸಿಗುತ್ತೆ. ಎಳ್ಳೆಣ್ಣೆ ಕೂಡ ಅಲ್ಲೇ ಸಿಗುತ್ತೆ. ಎಳ್ಳೆಣ್ಣೆ ದೀಪ ಮಾತ್ರ ಆಗಬೇಕು, ಬೇರೆ ಯಾವ ಎಣ್ಣೆನೂ ನಡೆಯಲ್ಲ, ತುಪ್ಪ ನಡೆಯಲ್ಲ, ಬೇರೆ ಎಣ್ಣೆ ಯಾವುದೂ ಆಗಲ್ಲ. ಇದಕ್ಕೆ ಎಳ್ಳೆಣ್ಣೆ ದೀಪ ಮಾತ್ರ ಇದಕ್ಕೆ ಆಗಬೇಕಾಗುತ್ತೆ. ಹಾಗಾಗಿ ಮತ್ತು ಇಲ್ಲಿ ದೃಷ್ಟಿ ತೆಗೆಯೋಕೆ ಬತ್ತಿ ಏನಂದರೆ ಕರಿ ಎಳ್ಳು ಮತ್ತು ಕರೆ ಬಟ್ಟೆಯಿಂದ ಕರಿ ದಾರದಲ್ಲಿ ಸುತ್ತಿರೋದು ದೀಪನೇ ಆಗಬೇಕು, ಬತ್ತಿನೇ ಆಗಬೇಕು. ಹಾಗಾಗಿ ನನಗೆ ತಿಳಿದಿರೋದು ನಾನು ತಿಳಿಸಿದ್ದೀನಿ. ಹೆಚ್ಚಿನ ಮಾಹಿತಿ ನಿಮಗೂ ಗೊತ್ತಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಂದು ನಾನು ತಿಳ್ಕೊಳ್ಳೋದಿರುತ್ತೆ. ಹಾಗಾಗಿ ಯಾಕಂದರೆ ನಾನು ಅಲ್ಲಿರೋ ಅರ್ಚಕರ ಹತ್ರ ಕೇಳಿ ತಿಳಿದು ಈ ದೀಪವನ್ನು ಇವತ್ತು ನಾವು ಮಾಡಿರೋದು. ನಿಮಗೂ ಕೆಲವೊಬ್ಬರಿಗೆ ಇಷ್ಟು ಗೊತ್ತಿರೋ ಮಾಹಿತಿ ಆದರೂ ತಿಳಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಹೇಳಿದ್ನಲ್ಲ, ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಈ ದೀಪ ಯಾವ ರೀತಿ ಮಾಡಬೇಕಂತ ಗೊತ್ತಿದೆ, ಅದ್ರ ಮಾಹಿತಿ ನಿಮ್ಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ಅದ್ರ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ಹೊಸ ಮಾಹಿತಿಗಳಿಗಾಗಿ ಆಲ್ ಅಂತ ಸೆಲೆಕ್ಟ್ ಮಾಡಿಟ್ಕೊಂಡ್ರೆ ನೋಟಿಫಿಕೇಶನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಮತ್ತೆ ಹೆಚ್ಚಿನ ವಿಡಿಯೋ ನಿಮ್ಗೆ ಏನಾದರೂ ಬೇಕಂದರೆ ಕಮೆಂಟ್ ಮೂಲಕ ನಮಗೆ ಕೇಳ್ಬೋದು. ನಾನು ಖಂಡಿತ ನಿಮಗೆ ಬೇಕಾಗಿರೋ ವಿಡಿಯೋಗಳನ್ನ ನಿಮ್ಮ ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ನಿಮಗೆ ಅಲ್ಲೇ ಒಂದು ರಿಪ್ಲೈನ ಮಾಡ್ತೀನಿ. ಒಂದು ಮಾತು ನೆನಪಲ್ಲಿಟ್ಕೊಳ್ಳಿ, ನಾವೇನೇ ಒಂದು ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಒಳ್ಳೆ ಮನಸ್ಸಿಂದ ಒಳ್ಳೆ ಭಕ್ತಿಯಿಂದ ಮಾಡಿದ್ರೆ ಮಾತ್ರ ಇದು ಸಾಧ್ಯ.